ಇಲ್ಲೇ ಉತ್ಪಾದನೆ ಆಗಬೇಕು, ಇಲ್ಲೇ ಕಚ್ಚಾ ವಸ್ತು ಇರಬೇಕು, ಇಲ್ಲೇ ತಯಾರಿಕೆ ಆಗಬೇಕು, ಇಲ್ಲೇ ಮಾರ್ಕೆಟ್ದಲ್ಲೇ ಮಾರಬೇಕು, ಇಲ್ಲೇ ಉಳಬೇಕು, ತಿರುಗ್ತಾ ಇರಬೇಕು. ಇಲ್ಲಿ ಹಂಗಿಲ್ಲ. ಇವತ್ತು ನಾವೆಲ್ಲ ಚೈನಾ ಮತ್ತು ಅಮೆರಿಕ ದೂರ ಸರಿಸೋದು, ನಮ್ಮನ್ನು ದೂರ ಹಿಡಿದು ತಳ್ಳಿ ಹೋಗೋದು ಬಿಟ್ಟದ. ಟ್ಯಾಕ್ಸ್ ಸಿಕ್ಕಾಪಟ್ಟೆ 50%. ಏನೋ ಮನುಷ್ಯ ಬಂದಂಗೆ ಮಾತಾಡ್ತಾ ಇದ್ದಾರೆ ಡೇ ಟು ಡೇ. ಇವತ್ತು ಟೆಕ್ಕಿಗಳನ್ನೆಲ್ಲದ ಅಮೆರಿಕದ ಹೊರಗೆ ಹಾಕ್ತಾ ಇದ್ದಾರೆ. ಅವ್ರು ಭಾಳ ಇಲ್ಲ, ಟೆಕ್ಕಿಗಳಂದ್ರೆ ಭಾಳ ಸಣ್ಣ ಅವರು. ಟೆಕ್ನಿಕಲಿ ದೇ ಆರ್ ವೆಲ್ ಇಂಟೆಲಿಜೆಂಟ್ ಆ್ಯಂಡ್ ಶ್ರೀವುಡ್. ಭಾಳ ಕಡಿಮೆ ಜನ, 10 ಲಕ್ಷ 20 ಲಕ್ಷ ಎಷ್ಟೋ 71% ಅಮೆರಿಕದ ಹೋಗಿ ದುಡಿತಾ ಇದ್ದಾರೆ. ನಮ್ಮ ಬುದ್ಧಿವಂತರೆಲ್ಲ ಅವರಿಗೆ ಇಲ್ಲಿ ದುಡಿದಕ್ಕೆ ಅನುಕೂಲ ಮಾಡಿಕೊಳ್ಳಲಿಲ್ಲ ನಮ್ಮ ಮೋದಿಯವರು ಇಲ್ಲಿವರೆಗೆ. ಅವ್ರು ಹೆಚ್ಚಿನ ಪೇಮೆಂಟಿಗೂ ಮತ್ತಿದಕ್ಕೂ ಅಮೆರಿಕ ಹೋಗಿದ್ರು. ಇವತ್ತು ಅಮೆರಿಕಾದಲ್ಲಿ ಅವರು ನಿಂತವರು H1 ಅಂತ ಏನೋ ಕಾನೂನದವರಲ್ಲ, ಅಂತಿದ್ದೆ $1 ಲಕ್ಷ ನೀವು ವರ್ಷಕ್ಕೆ ತುಂಬಬೇಕು ಅನ್ನೋಂಥ ಏನೋ ಹೊಸ ತಂದಿದ್ದಾರೆ. ಈಗ ಎಲ್ಲಿ ಹೋಗ್ಬೇಕು ತಿಳಿತಾ ಇಲ್ಲ ಅವ್ರಿಗೆ. ಮತ್ತೇನೋ ಇವತ್ತು ಸ್ವಲ್ಪ ಸುಧಾರ ಮಾಡಿದ್ದಾರೆ, ಓದಿಟ್ಟು ಹಿಡಿದಿದ್ದಾರೆ ಅನ್ನೋಂಥ ಮಾತುಗಳು ಬರ್ತಾ ಇದ್ದ. ಅದೇನೂ ಇರಲಿ, ಅಮೆರಿಕ ಮೇಲೆ ನಾವು ಡಿಫೆಂಡ್ ಆಗಿಬಿಟ್ಟಿವಿ. ನಮ್ದು ಏನೂ ಉದ್ಯೋಗ ಇಲ್ಲ ಸ್ವಂತ. ನಮ್ಮ ಕಾರ್ಪೊರೇಟ್ ಕಂಪ್ನಿ ಎಲ್ಲ ಅಮೆರಿಕನ್ ಡಿಫೆಂಡ್. ಹೀಗಾಗಿ ಇವತ್ತು ಅಲ್ಲಿಯೂ ಅನ್ಎಂಪ್ಲಾಯ್ಡ್, ಅಲ್ಲಿ ನಮ್ಮ ಅಮೆರಿಕನ್ ನೌಕರಿ ಬೇಕು, ಉದ್ಯೋಗ ಬೇಕಂತೇಳಿ ಇವರೆಲ್ಲ ಹೊರಗೆ ಆಗ್ತಾ ಇದ್ದಾರೆ. ಈಗಾಗಲೇ ಹಿಂದೆ ನಮ್ಗೆ ಕಳಿಸಿದಾರೆ. ಹಿಂದೆ ನಮ್ಮ ಅನೇಕ ಕನಸುಗಳನ್ನು ಅಮೆರಿಕದಲ್ಲಿ ಹೋಗಿ ಒಳ್ಳೆ ಜೀವನ ಮಾಡಬೇಕು ಅಂತವ್ರು. ಯಾಕೆ ಇಂಡಿಯಾದಲ್ಲಿ ಕೊಡಲಿಕ್ಕೆ ಆಗಲಿಲ್ವ ನಮಗೆ? ಕಾಂಗ್ರೆಸ್ಗೆ ಏನೋ ತಪ್ಪಿದ್ರೆ ಹಿಂದೆ ಗಾಂಧಿ ಅವ್ರನ್ನ ಬಿಟ್ಟ, ಇವರು ಕಾಂಗ್ರೆಸ್ಸಿಂದ ಒಂದು ಹೆಚ್ಚು ನಾವು ಮುಂದೆ ಅಂತೇಳಿ ಇಡೀ ದೇಶದ ಎಲ್ಲ ಉದ್ಯಮಿಗಳನ್ನು ಕಾರ್ಪೊರೇಟ್ಗಳ ಕೈಯಲ್ಲಿ ಕೊಟ್ಕೊಂಡ್ರು. 34 32 ನಮ್ಮವೆಲ್ಲ ಇವೇನು PSUಗಳನ್ನು ಕೊಟ್ಟ ಕೈ ತೊಗೊಂಡ್ಬಿಟ್ರು. ಅದರಿಂದ ಏನು ಉದ್ಯೋಗ ಸೃಷ್ಟಿಲ್ಲ, ಏನೂ ಇಲ್ಲ. ಈ ಪರಿಸ್ಥಿತಿ ಇವತ್ತು ಸ್ವದೇಶಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೇನದ, ನಾವು 100 ಕೋಟಿ ಟಿ ವಿ, 1000 ಕೋಟಿ ಟಿ ವಿ, 2 ಲಕ್ಷ ಕೋಟಿ ಟಿ ವಿ, 5 ಲಕ್ಷ ಕೋಟಿ ಟಿ ವಿ ಮಾತಾಡ್ತಾರೆ. ಬಾಯಿಗೆ ಏನು ಬರ್ತದೆ ಮಾತಾಡ್ತಾರೆ. ಆ ದುಡ್ಡು ಎಲ್ಲಿದು? ಪ್ರಿಂಟ್ ಹಾಕೋದು ಕೊಡೋದು ನಮ್ಮ ರಿಸರ್ವ್ ಬ್ಯಾಂಕ್ನಿಂದ. ಅಂತಾರಾಷ್ಟ್ರೀಯ ಮಟ್ಟದ ಯಾವ ಮೌಲ್ಯ ಇಲ್ಲ. ಇವತ್ತು 88-90 ರೂಪಾಯಿ ಆಗಿದೆ ಡಾಲರ್. $1 90 100 ಮುಟ್ಟಿದಂಗೆ ಆಗಿದೆ. ಇಂಥ ಒಂದು ಪ್ರಸಂಗ ಇವತ್ತು ತಂದುಕೊಂಡಿದ್ದಾರೆ. ಇವತ್ತು ನಮ್ಮ ಉದ್ಯೋಗ ಇಲ್ಲ. ಮತ್ತು ಯಾವತ್ತಪ್ಪ ನಮ್ಮದು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ದೊಡ್ಡ ಸ್ಲೋಗನ್ಗಳು ಅದೆಲ್ಲ ತಯಾರಾಗೋದು ಚೈನಾದಲ್ಲೇ. ಅವ್ರು ನಮ್ಮ ತಂದಿದ್ದು ಮಾಡಿಕೊಂಡು ಅವಕ್ಕೆ ಏನಪ್ಪ ಅಂತ